ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ನಿನ್ನೆ 0.02% ಅಥವಾ ನಿಯರ್ಲಿ 14 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿ ಕಂಡು ಬಂತು. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರಿಕವರಿ ಕಂಡು ಬಂದಿದೆ ಅಂತ. ಆಲ್ಮೋಸ್ಟ್ 1.25% ಅಥವಾ ಅದಕ್ಕಿಂತ ಜಾಸ್ತಿನೇ ರಿಕವರ್ ಆಗಿದೆ. ಬಟ್ ಸಸ್ಟೈನ್ ಆಗಲಿಲ್ಲ, ಅಲ್ಲಿಂದ ಡೌನ್ ಆಗಿದೆ. ನೋಡಬಹುದು ಆಲ್ಮೋಸ್ಟ್ 419 ಪಾಯಿಂಟ್ಸ್ ಅಥವಾ 0.8% ಡೌನ್ ಆಗಿದೆ ಹೈಯಿಂದ. ಪಿರಮಿಡ್ ಸ್ಟೈಲ್ ಅಲ್ಲಿ ನಿನ್ನೆ ಚಾರ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್. ಓವರ್ ಆಲ್ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಿನ್ನೆ. ಏನು ನಾಸ್ಡಾಕ್ ಕಡೆ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಇಲ್ಲಿ 0.66% ಅಥವಾ 173 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಜಾಸ್ತಿನೇ ಡೌನ್ ಆಗಿತ್ತು, ಮತ್ತೆ ಒಂದಷ್ಟು ರಿಕವರ್ ಆಯಿತು, ಮತ್ತೆ ಏನೊಂದಷ್ಟು ಡೌನ್ ಆಗಿ ಓವರ್ ಆಲ್ 0.66% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ನಿನ್ನೆ. ಏನು FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS 1140 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3159 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಜುಲೈನ ಸೆಲ್ಲಿಂಗ್ ಮೂಲಕನೇ ಸ್ಟಾರ್ಟ್ ಮಾಡಿದ್ದಾರೆ FIS ಆಸ್ ಯೂಶುವಲ್. DIS ಅಂತೂ ನಿನ್ನೆ ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಏನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ನೋಡಬಹುದು. ಟ್ರಂಪ್ ಸಿಗ್ನಲ್ಸ್ ಪ್ರೋಗ್ರೆಸ್ ಇನ್ ಇಂಡೈರೆಕ್ಟ್ ಇರಾನ್ ಟಾಕ್ಸ್ ಆಸ್ ದೋಹಾ ಮೀಟಿಂಗ್ಸ್ ಕನ್ಕ್ಲೂಡ್. ಈಗಾಗಲೇ ಇರಾನ್ ಡೈರೆಕ್ಟ್ ಆಗಿ ಹೇಳಿತ್ತು, ನಾವು ಯಾವುದೇ ಡೈರೆಕ್ಟ್ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡೋದಿಲ್ಲ, ಏನಿದ್ರು ಮೀಡಿಯೇಟರ್ಸ್ ಗಳ ಮೂಲಕನೇ ಮಾತುಕತೆಗಳನ್ನ ನಡೆತೀವಿ ಅಂತ. ಈಗ ಇಂಡೈರೆಕ್ಟ್ ಮಾತುಕತೆಗಳೇ ಮುಂದುವರಿತಿರೋ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಅಂತ ನೋಡೋದಾದ್ರೆ ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು $71 ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಕ್ರೂಡ್ ಅಲ್ಲಿ ಅಂತ ಬ್ಯಾಡ್ ನ್ಯೂಸ್ ಗಳಿಲ್ಲ ಸದ್ಯದ ಮಟ್ಟಿಗೆ. ಆಲ್ಮೋಸ್ಟ್ ಪ್ರೀ ವಾರ್ ಲೆವೆಲ್ ಹತ್ರನೇ ಹೋಗ್ಬಿಟ್ಟಿದೆ. ನೋಡೋಣ ಇನ್ನು ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಒಟ್ಟಿನಲ್ಲಿ ಮಿಡ್ಲ್ ಈಸ್ಟ್ ಇಂದ ಬರುವಂತಹ ಸುದ್ದಿಗಳು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಬಟ್ ಸದ್ಯದ ಮಟ್ಟಿಗೆ ಏನು ಅಂತ ಇಂಪ್ಯಾಕ್ಟ್ ಆಗಿಲ್ಲ ಇಲ್ಲಿವರೆಗೂ. ಸೊ ಲೆಟ್ಸ್ ಸಿ, ಇದೇ ರೀತಿ ಇದ್ರೆ ಇನ್ನು ಒಳ್ಳೇದು ಕ್ಯಾಪಿಟಲ್ ಮಾರ್ಕೆಟ್ಸ್ಗೆ. ಇನ್ನು ಮುಂದುವರಿಯೋ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ನ ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಅದಾನಿ IHC ಪ್ಲಾನ್ ಟು ಫೋರ್ಜ್ 7.5 ಬಿಲಿಯನ್ ಅಲ್ಯೂಮಿನಿಯಂ ಯೂನಿಟ್. ಸೊ ಈ IHC ಏನಿದೆ ಅಬುದಾಬಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಕಾಂಗ್ಲಮರೇಟ್ ಕಂಪನಿ, ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಅಂತ. ಜಾಯಿಂಟ್ಲಿ ಅಂದ್ರೆ ಅದಾನಿ ಗ್ರೂಪ್ ಹಾಗೂ IHC ಜಾಯಿಂಟ್ಲಿ $11.5 ಬಿಲಿಯನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಹೂಡಿಕೆ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಿದ್ದೇವೆ. ಮೆಗಾ ಅಲ್ಯೂಮಿನಿಯಂ ಪ್ಲಾಂಟ್ ಸ್ಥಾಪನೆ ಮಾಡಲಿಕ್ಕೆ ಒಡಿಶಾದಲ್ಲಿ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಮೂಲಕ ಅಂದ್ರೆ ಕಂಪನಿಯ ಜೊತೆ ಸೇರ್ಕೊಂಡು ಅದಾನಿ ಗ್ರೂಪ್ ಈ ಪ್ಲಾನ್ ಅನ್ನ ಮಾಡ್ತಿದೆ. ಇವತ್ತು ಅದಾನಿ ಗ್ರೂಪ್ ನ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಏನು ಕೋಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ UPಯಲ್ಲಿ 600 ಮೆಗಾವಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ ಗೆ LOA ಪಡ್ಕೊಂಡಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕೋಲ್ ಇಂಡಿಯಾ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನು ಸಾಯಿ ಸಿಲ್ಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಅಥವಾ ಕಲಾಮಂದಿರ್. ಕಾರಣ ಕಂಪನಿ Q1 ಟರ್ನ್ ಓವರ್ ಅಪ್ಡೇಟ್ ಅನ್ನ ಕೊಟ್ಟಿದೆ 375 ಕೋಟಿ ಅಂತ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಕಂಪನಿ ತನ್ನ ರಿಟೇಲ್ ಸ್ಪೇಸ್ ಅನ್ನು ಜಾಸ್ತಿ ಮಾಡ್ಕೊಂಡಿದೆ, ಜೊತೆಗೆ 2 ಹೊಸ ಸ್ಟೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದೆ. ಈ ಎಲ್ಲ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಸಾಯಿ ಸಿಲ್ಕ್ಸ್ ಅಥವಾ ಕಲಾಮಂದಿರ್ ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಇವತ್ತು ಅಂತ. ಏನು JTL ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ. ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ. ಇಯರ್ ಆನ್ ಇಯರ್ 18% ರೈಸ್ ಆಗಿದೆ ಕಂಪನಿಯ ಸೇಲ್ಸ್ ವಾಲ್ಯೂಮ್ಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. JTL ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅದಾನಿ ಎನರ್ಜಿ ಸೊಲ್ಯೂಷನ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ QIP ಅಂಡ್ ಅದರ್ ಮೋಡ್ಸ್ ಮೂಲಕ ಸುಮಾರು 10,000 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಹೀರೋ ಮೋಟೋ ಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಹೀರೋ ಮೋಟೋ ಕಾರ್ಪ್ ಟು ಇನ್ವೆಸ್ಟ್ 3,200 crore ಇನ್ ಆಂಧ್ರ ಪ್ರದೇಶದಲ್ಲಿ 3,200 ಕೋಟಿ ಹೂಡಿಕೆ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಜೊತೆಗೆ ತಿರುಪತಿಯಲ್ಲಿ 750 ಕೋಟಿ ಗ್ಲೋಬಲ್ ಪಾರ್ಟ್ಸ್ ಸೆಂಟರ್ ಅನ್ನ ಸ್ಥಾಪನೆ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಇನ್ವೆಸ್ಟ್ಮೆಂಟ್ಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹೀರೋ ಮೋಟಾರ್ ಕಾರ್ಪರ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನೋ ಟಾಟಾ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ.
ಟೆನೆಕೋ LLC ಜೊತೆ ಮೊಬಿಲಿಟಿ ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ. $100 ಮಿಲಿಯನ್ ಮೊತ್ತದ ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್ ಇದು. ಈ ಸುದ್ದಿ ಕಾರಣಕ್ಕೆ ಟಾಟಾ ಟೆಕ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಗೆ ಮಾರ್ಕೆಟ್ ಅಲ್ಲಿ ಅಂತ. ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ನಿನ್ನೆ ಒಂದು ಸುದ್ದಿ ಬಂದಿತ್ತು, ಕಂಪನಿ 418 ಕೋಟಿ FDI ಅಪ್ರೂವಲ್ ಅನ್ನು ಪಡ್ಕೊಂಡಿದೆ ಅಂತ. ಬಟ್ ಈ ಸುದ್ದಿ ಸುಳ್ಳು ಸುದ್ದಿ ಅನ್ನುವಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆ ರೀತಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಇದು ಜಸ್ಟ್ ಸ್ಪೆಕ್ಯುಲೇಷನ್ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಿನ್ನೆ ಒಳ್ಳೆ ರಿಯಾಕ್ಷನ್ ಬಂತು, ಬಟ್ ಈಗ ಕ್ಲಾರಿಫಿಕೇಶನ್ ಬಂದ್ಮೇಲೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಬ್ರೈನ್ ಬಿ ಸೊಲ್ಯೂಷನ್ಸ್ ಅಥವಾ ಫಸ್ಟ್ ಕ್ರೈ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಒಂದು ಸಬ್ಸಿಡಿಯರಿನ IPO ಮೂಲಕ ಲಿಸ್ಟ್ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ ನೋಡಬಹುದು. ಬ್ರೈನ್ ಬಿ ಸೊಲ್ಯೂಷನ್ಸ್ ಅಪ್ರೂವ್ಸ್ 300 crore ಶೇರ್ ಪಾರ್ಟಿಸಿಪೇಷನ್ ಇನ್ ಸ್ವಾರಾ ಬೇಬಿ ಟು ಬೋಲ್ಸ್ಟರ್ ಪೋರ್ಟ್ಫೋಲಿಯೋ. ಸ್ವಾರಾ ಬೇಬಿಯಲ್ಲಿ 300 ಕೋಟಿ ಸ್ಟೇಕ್ ಸೇಲ್ ಮಾಡುವ ಮೂಲಕ ಫಂಡ್ ರೈಸ್ ಮಾಡ್ತಿದೆ. ಸ್ವಾರಾ ಬೇಬಿ ಬ್ರೈನ್ ಬಿ ಸೊಲ್ಯೂಷನ್ಸ್ ಅಥವಾ ಫಸ್ಟ್ ಕ್ರೈನ ಸಬ್ಸಿಡಿಯರಿ ಲಿಸ್ಟ್ ಆದ್ಮೇಲೆ ಆ ಕಂಪನಿ ಕೂಡ ಮಾರ್ಕೆಟ್ ಅಲ್ಲಿ ಇರುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇವತ್ತು ಬ್ರೈನ್ ಬಿ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ. ADF ಫುಡ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸುಮಾರು 20 ಕೋಟಿ ಟ್ಯಾರಿಫ್ ರೀಫಂಡ್ ಆಗ್ತಾ ಇದೆ ಅಮೆರಿಕದಿಂದ. ಈ ಟ್ಯಾರಿಫ್ ರೀಫಂಡ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ADF ಫುಡ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ NLC ಇಂಡಿಯಾ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿಗೆ 600 ಮೆಗಾವಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ LOA ಸಿಕ್ಕಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ NLC ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. HFCL ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕ್ರೆಡಿಟ್ ರೇಟಿಂಗ್ಸ್, ಕೇರ್ ರೇಟಿಂಗ್ಸ್ ಇದರ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದೆ ಸ್ಟೇಬಲ್ ನಿಂದ ಪಾಸಿಟಿವ್ ಗೆ. ಈ ಕ್ರೆಡಿಟ್ ರೇಟಿಂಗ್ ಅಪ್ಗ್ರೇಡ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. HFCL ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ವಿಮಾರ್ಟ್ ರಿಟೇಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಕಂಪನಿಯ ರೆವೆನ್ಯೂ ಇಯರ್ ಆನ್ ಇಯರ್ 23% ಅಪ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ವಿಮಾರ್ಟ್ ರಿಟೇಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಫೋರ್ಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. ಡೊಮೆಸ್ಟಿಕ್ ಸೇಲ್ಸ್ 26% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 76% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ. ವಾಚ್ ಮಾಡಬಹುದು. ಫೋರ್ಸ್ ಮೋಟಾರ್ಸ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಮಾರುತಿ ಸುಜುಕಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಟೋಟಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ 39% ಅಪ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಾರುತಿಯನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಈ ಸುದ್ದಿಗೆ ರಿಯಾಕ್ಷನ್ ಅಂತ. V2 ರಿಟೇಲ್ ಕೂಡ ಸುದ್ದಿಯಲ್ಲಿರುತ್ತೆ. ಹಾಗೇನೆ ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕಂಪನಿ 58% ರೆವಿನ್ಯೂ ಗ್ರೋತ್ ಇಯರ್ ಆನ್ ಇಯರ್ ರಿಪೋರ್ಟ್ ಮಾಡಿದೆ. ಜೊತೆಗೆ ಸೇಮ್ ಸ್ಟೋರ್ ಸೇಲ್ಸ್ ಕೂಡ 7.5% ಅಪ್ ಆಗಿದೆ. ಜೊತೆಗೆ Q1 ಅಲ್ಲಿ 57 ಹೊಸ ಸ್ಟೋರ್ಸ್ ಅನ್ನ ಲಾಂಚ್ ಮಾಡಿದೆ ಕಂಪನಿ. 1 ಸ್ಟೋರ್ ಅನ್ನ ಕ್ಲೋಸ್ ಮಾಡಿದೆ. ಈ ಎಲ್ಲ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ V2 ರಿಟೇಲ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ. ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ CSM ಟೆಕ್ನಾಲಜಿ IPO ದ ಲಿಸ್ಟಿಂಗ್ ಇರುತ್ತೆ ಇವತ್ತು. ಪ್ರೀಮಿಯಂ ಅಂತೂ 0 ಇದೆ. ವಾಚ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ವೆಸ್ಟರ್ಸ್ ಗೆ ಡಿಸಪಾಯಿಂಟ್ ಮಾಡುತ್ತಾ ಅಥವಾ ಸ್ವಲ್ಪನಾದ್ರೂ ಖುಷಿ ಕೊಡುತ್ತಾ ಅಂತ ವಾಚ್ ಮಾಡಬಹುದು CSM ಟೆಕ್ನಾಲಜೀಸ್ ಅನ್ನ ಇವತ್ತು. ನ್ಯಾಕ್ ಪ್ಯಾಕೇಜಿಂಗ್ IPO ನಿನ್ನೆ ಓಪನ್ ಆಗಿದೆ. ನಾಳೆವರೆಗೂ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 15% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ. ಗಿಫ್ಟ್ ನಿಫ್ಟಿ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. 135 ಪಾಯಿಂಟ್ಸ್ ಅಥವಾ 0.56% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ನಿಕೈ ನಿಯರ್ಲಿ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ 0.5% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ನಿಯರ್ಲಿ 2% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ನಿಯರ್ಲಿ 1% ನೆಗೆಟಿವ್ ಇದೆ. ಕೋಸ್ಪಿ 2.5% ನೆಗೆಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ 0.5% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ, ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಹ್ಯಾಂಗ್ಸೆಂಗ್ ಸ್ಟ್ರೈಟ್ ಟೈಮ್ಸ್ ಇವೆರಡು ಪಾಸಿಟಿವ್ ಇದಾವೆ. ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಕ್ರೂಡ್ ಅಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ಆಲ್ಮೋಸ್ಟ್ ಈಗ ನೋಡಬಹುದು 1% ಆಗೋಯ್ತು. ಗೋಲ್ಡ್ 0.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. USD INR ನಿನ್ನೆ ವೀಕ್ ಆಗಿದೆ. INR 0.6% ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇಲ್ಲಿನ ಪರ್ಫಾರ್ಮೆನ್ಸ್ ಅಂತ. ಸೊ ಓವರ್ ಆಲ್ ನೋಡಿದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ. 2 ಮಾರ್ಕೆಟ್ ಗಳನ್ನ ಹೊರತುಪಡಿಸಿದ್ರೆ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಒಳ್ಳೆ ಇಂಡಿಕೇಶನ್ ಕೊಡ್ತಾ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.